ಸಂಡೂರಿನಲ್ಲಿ ಶುದ್ಧ ಕುಡಿಯುವ ನೀರಿಗೆ ಜನರ ಪರದಾಟ. 8 ಆರ್ಒ ಪ್ಲಾಂಟ್ಗಳು ಬಂದ್. 4 ವರ್ಷಗಳಿಂದ ಪಾಲು ಬಿದ್ದ ನೀರಿನ ಘಟಕಗಳು, ಖಾಸಗಿ ಘಟಕಗಳಿಂದ ನೀರು ಖರೀದಿಸುತ್ತಿರುವ ಗ್ರಾಮಸ್ಥರು ನಮಗೆ ಶುದ್ಧ ಕುಡಿಯುವ ನೀರು ಕೊಡಿ ಎಂದು ಜನರ ಒತ್ತಾಯ. ನಮಸ್ಕಾರ, ನನ್ನ ಹೆಸರು ರಮೇಶ್ ಅಡಿವ್ ಅಂತೇಳಿ ಬೊಮ್ಮಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಯಸೋಳಪುರ ಗ್ರಾಮದವರು. ಸುಮಾರು 4 ವರ್ಷ ಆಯಿತು. ಈ ಒಂದು ಶುದ್ಧ ನೀರಿನಿಂದ ಯಾವುದೇ ನೀರು ಬರ್ತಾ ಇಲ್ಲ. ಇಲ್ಲಿ ಮಿಷಿನ್ ಹಾಳಾಗಿದೆ ಅಂತ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಾಗಿ ಇಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಮನವಿ ಮಾಡಿದ್ದೀವಿ. ಯಾವುದೇ ರೀತಿಯಲ್ಲಿ ಕೂಡ ಅವರು ಆಶ್ವಾಸನೆ ಕೊಡ್ತಾ ಇದ್ದಾರೆ, ಮಾಡಿಸ್ತಾ ಇದೀವಿ, ರೆಡಿ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ 4-5 ವರ್ಷಗಳಿಂದ ಕೂಡ ಇದೇ ರೀತಿಯಾದ ಆಶ್ವಾಸನೆ ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಸರಿಪಡಿಸ್ತಿಲ್ಲ. ನಾನು ಈ ಮಾಧ್ಯಮ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ಹಾಳು ಮಾಡ್ತಾ ಇದ್ದೀರಾ? ಸಾರ್ವಜನಿಕ ದುಡ್ಡನ್ನ ಈ ರೀತಿಯಾಗಿ ಯಾಕೆ ದುರ್ಬಳಕೆ ಮಾಡ್ತಾ ಇದ್ದೀರಾ? ಇಲ್ಲಿನ ಸಾರ್ವಜನಿಕರಿಗೆ ಇದರಿಂದ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಮಾಧ್ಯಮದ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.